Good morning, students. Myself, Punita. Students, in this class, I am here to explain the new chapter Rajputs in Indian history. Listen. The Rajput dynasties played an important role in Indian history from 650 to 1200 CE. ಲಿಸನ್, ಈ ಒಂದು ಪೀರಿಯಡಲ್ಲಿ ಯಾವ ಪೀರಿಯಡ್ ಅಂತಂದರೆ 650 ಟು 1200 ಏನು ಈ ಒಂದು ಪೀರಿಯಡ್ ಇದೆಯಲ್ವಾ, ಈ ಒಂದು ಪೀರಿಯಡಲ್ಲಿ ರಜಪೂತ ವಂಶಗಳೇನಾಗಿದ್ವು ಅಂದರೆ ಈ ಒಂದು ಇಂಪಾರ್ಟೆಂಟ್ ರೋಲ್ ಇನ್ ಇಂಡಿಯನ್ ಹಿಸ್ಟ್ರಿ ಅಂದರೆ ಭಾರತದ ಒಂದು ಇತಿಹಾಸದಲ್ಲಿ ಪ್ರಮುಖವಾದಂಥ ಒಂದು ಪಾತ್ರನ ವಹಿಸ್ಕೊಂಡಿರುತ್ತೆ ಅಂತ ಕೂಡ ನಾವು ಹೇಳ್ಬೋದು. ದಿಸ್ ಲೆಸನ್ ಡಿಸ್ಕ್ರೈಬ್ಸ್ ದ ಕಾಂಟ್ರಿಬ್ಯೂಷನ್ಸ್ ಆಫ್ ದಿ ರಜಪೂತ್ ಏಜ್ ಟು ಆರ್ಟ್, ಆರ್ಕಿಟೆಕ್ಚರ್ ಆ್ಯಂಡ್ ಲಿಟ್ರೇಚರ್. ಅಷ್ಟಲ್ಲದೆ ಈ ಚಾಪ್ಟ್ರಲ್ಲಿ ನಾವೇನು ಮಾಡ್ತೀವಿ ಅಂತಂದರೆ ಸಾಧನೆಗಳಿರ್ಬೋದು, ವಾಸ್ತುಶಿಲ್ಪ ಇರ್ಬೋದು, ಸಾಹಿತ್ಯ ಕ್ಷೇತ್ರದಲ್ಲಿರ್ಬೋದು, ಈ ಎಲ್ಲ ಕ್ಷೇತ್ರದಲ್ಲೂ ಕೂಡ ಇಟ್ ಆಲ್ಸೋ ಬ್ರೀಫ್ಲಿ ನರೇಟ್ಸ್ ದಿ ಹಿಸ್ಟ್ರಿ ಆಫ್ ಸಮ್ ಪ್ರಾಮಿನೆಂಟ್ ರಜಪೂತ್ ಡೈನಾಸ್ಟೀಸ್ ಸಚ್ ಆಸ್ ದ ಗುಹಿಲಸ್, ಪ್ರತಿಹಾರ, ದ ಪಾಲ, ದ ಚೌಹಾನ್ ಆ್ಯಂಡ್ ದಿ ಗುಹಿಲಸ್. ಲಿಸನ್, you first who are Rajputs. Listen students, you first listen carefully. Rajputs, who are Rajputs? ಹಾಗಾದರೆ ರಜಪೂತ್ಸ್ ಅಂದರೆ ಯಾರು? ಲಿಸನ್, ರಜಪೂತ್ಸ್ ಆರ್ ನೌನ್ ಫಾರ್ ದೇರ್ ವ್ಯಾಲ್ಯೂರ್ಸ್ ಆರ್ ಅಡ್ವೆಂಚರಸ್ ಸ್ಪಿರಿಟ್. ಲಿಸನ್, ರಜಪೂತ್ರು ಅಂದರೆ ಸಾಹಸ ಪರಾಕ್ರಮಗಳಿಗೆ ತುಂಬ ಹೆಸರಾದಂಥವ್ರನ್ನ ನಾವಿಲ್ಲಿ ರಜಪೂತ್ಸ್ ಅಂತ ಕೂಡ ನಾವಿಲ್ಲಿ ಕನ್ಸಿಡರ್ ಮಾಡ್ತೀವಿ. ಓಕೆ, ಲಿಸನ್, ದ ರಜಪೂತ್ಸ್ ವರ್ ವಾರಿಯರ್ಸ್. ಹಾಗೆಯೇ ಇವರು ವಾರಿಯರ್ಸ್ ಕೂಡ ಆಗಿದ್ದರು. ಕ್ಲೈಮ್ ದೇರ್ ಡೀಸೆಂಟ್ ಫ್ರಮ್ ಏನ್ಷಿಯಂಟ್ ಕ್ಷತ್ರಿಯ ಡೈನಾಸ್ಟೀಸ್ ಸಚ್ ಆಸ್ ಸೂರ್ಯವಂಶ ಆ್ಯಂಡ್ ಚಂದ್ರವಂಶ. ಲಿಸನ್, ರಜಪೂತ್ಸ್ ಏನಿದ್ರಲ್ವಾ, ಇವರೇನಂತಂದರೆ ತಮ್ಮನ್ನ ತಾವು ಏನಂತ ಕರ್ಕೊಂಡಿದ್ರು ಅಂದರೆ ಸೂರ್ಯವಂಶ ಆ್ಯಂಡ್ ಚಂದ್ರವಂಶ ಅಂತಲೂ ಕೂಡ ಅವರು ಐಡೆಂಟಿಫೈ ಮಾಡ್ಕೊಳ್ತಾ ಇದ್ರು. ಈ ಥರ ಅವ್ರೇನು ಮಾಡ್ತಿದ್ರು, ಸೂರ್ಯವಂಶ ಮತ್ತು ಚಂದ್ರವಂಶ ಅಂತಲೂ ಕೂಡ ಅವರಷ್ಟವ್ರನ್ನೇ ಅವರು ಕರ್ಕೊಳ್ತಾ ಇದ್ರು. ನಿಮಗೇನು ಮಾಡ್ತಾರೆ ಅಂತಂದರೆ 1 ಮಾರ್ಕ್ಸ್ ಕ್ವಶನ್ ಕೂಡ ಇಲ್ಲಿ ರೈಸ್ ಮಾಡ್ತಾರೆ. ಓಕೆನಾ? ಲಿಸನ್, ದ ರಜಪೂತ್ಸ್ ರೂಲ್ಡ್ over a period of 500 years in North India. ಅಷ್ಟಲ್ಲದೆ ಈ ಒಂದು ನಾರ್ತ್ ಇಂಡಿಯಾದಲ್ಲಿ ಅಂದರೆ ಈ ಒಂದು ಉತ್ತರ ಭಾರತದಲ್ಲಿ ಸುಮಾರು 500 ವರ್ಷಗಳ ಕಾಲ ಇವರು ಆಳ್ವಿಕೆನ ನಡೆಸಿದರು. ದಿಸ್ ವಾಸ್ ಎ ಗ್ಲೋರಿಯಸ್ ಪೀರಿಯಡ್ ಇನ್ ದ ಹಿಸ್ಟ್ರಿ ಆಫ್ ಇಂಡಿಯಾ. ಒಂದು ಭವ್ಯವಾದಂಥ ಒಂದು ಪೀರಿಯಡ್ ಆಗಿತ್ತು, ಕಾಲ ಆಗಿತ್ತು ಅಂತ ನಾವು ಹೇಳ್ಬೋದು. ದೇ ಫಿಯರ್ಲೆಸ್ಲಿ ಫೌಟ್ ಎಗನೆಸ್ಟ್ ದ ಇನ್ವೆನ್ಷನ್ ಆಫ್ ದಿ ಅರಬ್ಸ್. ಹಾಗೆಯೇ ಆಕ್ರಮಣಕಾರರಾಗಿ ಭಾರತಕ್ಕೆ ಬಂದಿದ್ದಂತಹ ಅರಬ್ಸ್ ಇರ್ಬೋದು, ದ ತುರ್ಕ್ಸ್ ಇರ್ಬೋದು, ಅಂದರೆ ಟರ್ಕರ್ ಅಂತ ಹೇಳ್ತಾರಲ್ವ, ಅವರಿರ್ಬೋದು. ನೆಕ್ಸ್ಟ್ ಒನ್ ದ ಆಫ್ಘನಸ್ ಅಂತ ಹೇಳ್ತಾರೆ. ನೆಕ್ಸ್ಟ್ ಆಫ್ಘನ್ನರು ಆ್ಯಂಡ್ ದ ಮೊಘಲಸ್. ಈ ಒಂದು ಮೊಘಲಸ್ ಇವರೆಲ್ಲರನ್ನೂ ಕೂಡ ಹೆದರಿಸ್ಬಿಟ್ಟು ಅವ್ರು ಏನು ಮಾಡ್ತಾರೆ ಅಂದರೆ ದಿಟ್ಟತನದಿಂದ ಹೋರಾಡ್ತಾರೆ. ದಿಸ್ ವಾಸ್ ಎ ಗ್ಲೋರಿಯಸ್ ಪೀರಿಯಡ್ ಇನ್ ದಿ ಹಿಸ್ಟ್ರಿ ಆಫ್ ಇಂಡಿಯಾ ಅಂತ ಕೂಡ ಅವರು ಹೇಳ್ತಾರೆ. ಓಕೆ, ಲಿಸನ್, ಆ್ಯಂಡ್ ನೆಕ್ಸ್ಟ್ ರಜಪೂತ್ ಡೈನಾಸ್ಟೀಸ್. ಲಿಸನ್, several Rajput dynasties played an important role in Indian history. Listen carefully students. Several Rajput dynasties played an important role in Indian ಹಿಸ್ಟ್ರಿ. ಅಂದರೆ ಭಾರತದ ಒಂದು ಇತಿಹಾಸದಲ್ಲಿ ಅನೇಕ ರಜಪೂತ್ ಮನೆತನಗಳು ಕೂಡ ಇಲ್ಲಿ ಇಂಪಾರ್ಟೆಂಟ್ ರೋಲ್, ಪ್ರಮುಖವಾದಂಥ ಪಾತ್ರನ ವಹಿಸಿದ್ವು. ಸೊ ಅದರಲ್ಲಿ
ದ ಪ್ರಾಮಿನೆಂಟ್ ರಜಪೂತ್ ಡೈನಸ್ಟೀಸ್ ನೇಮ್ಲಿ, ಅಂದರೆ ಈ ಒಂದು ರಜಪೂತರಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರೋಂಥ ಡೈನಸ್ಟೀಸ್ಗಳನ್ನ ನಾವು ನೋಡೋದಾದರೆ, ಫಸ್ಟ್ ಒನ್ ಪಾಲ, ಸೆಕೆಂಡ್ ಒನ್ ಈಸ್ ಪ್ರತಿಹಾರ, ಆ್ಯಂಡ್ ಥರ್ಡ್ ಒನ್ ಈಸ್ ದ ಪರಮಾರ, ಆ್ಯಂಡ್ ಫೋರ್ತ್ ಒನ್ ಈಸ್ ಚೌಹಾಣ, ಆ್ಯಂಡ್ ಫಿಫ್ತ್ ಒನ್ ಈಸ್ ಗಹಡಾವಾಲ್, ನೆಕ್ಸ್ಟ್ ಒನ್ ಗುಹಿಲ, ಆ್ಯಂಡ್ ದಿ ಸೋಲಂಕಿ ಆರ್ ಅಮಂಗ್ 36 ರಾಯಲ್ ಫ್ಯಾಮಿಲೀಸ್. ಹಾಗೆಯೇ 36 ರಾಯಲ್ ಫ್ಯಾಮಿಲೀಸ್ ಇದ್ದಾವೆ. ಅಂದರೆ ಈ ರಜಪೂತ್ ಡೈನಸ್ಟೀಸ್ನಲ್ಲಿ 36 ರಾಯಲ್ ಫ್ಯಾಮಿಲೀಸ್ ಅಂದರೆ 36 ರಾಜಮನೆತನಗಳಿದ್ವು ಅಂತ ಕೂಡ ನಾವು ಹೇಳ್ಬೋದು. ಅದರಲ್ಲಿ ದ ಪ್ರಾಮಿನೆಂಟ್ ರಜಪೂತ್ ಡೈನಸ್ಟೀಸ್ ನೇಮ್ಲಿ ಅಂದರೆ ತುಂಬ ಮುಖ್ಯವಾದಂತಹ ಮನೆತನಗಳು ಅಂದರೆ ಪಾಲ, ಪ್ರತಿಹಾರ, ಪರಮಾರ, ಚೌಹಾಣ, ಗುಹಿಲಸ್, ಗಹಡವಾಲ, ಸೋಲಂಕಿಸ್. ದೀಸ್ ಆರ್ ದ ವೆರಿ ಇಂಪಾರ್ಟೆಂಟ್ ಡೈನಸ್ಟೀಸ್ ಆಫ್ ರಜಪೂತ್ ಅಂತ ನಾವು ಹೇಳ್ಬೋದು. ಓಕೆನಾ? ಲಿಸನ್. ಅಮಂಗ್ ದೀಸ್ ದ ಅಚೀವ್ಮೆಂಟ್ಸ್ ಆಫ್ ದಿ ಪ್ರತಿಹಾರಸ್, ಪಾಲಸ್, ಚೌಹಾಣಸ್ ಆ್ಯಂಡ್ ಗುಹಿಲಸ್ ಆರ್ ಅನಲಿಸ್ಡ್ ಇನ್ ದಿಸ್ ಯೂನಿಟ್. ಲಿಸನ್. ಹಾಗೆಯೇ ಇವರೆಲ್ಲರ ಪೈಕಿ ಪ್ರತಿಹಾರ ಇರ್ಬೋದು, ಪಾಲ, ಚೌಹಾಣ್, ಗುಹಿಲಸ್ ಇವರ ಒಂದು ಅಚೀವ್ಮೆಂಟ್ಸ್ ಏನಿದಾವಲ್ವ, ಸಾಧನೆಗಳಿದಾವಲ್ವ, ಅದನ್ನು ನಾವೇನು ಮಾಡ್ತೀವಿ ಅಂದರೆ ಈ ಒಂದು ಚಾಪ್ಟ್ರಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಓಕೆನಾ? ನಿಮಗಿಲ್ಲಿ ಕ್ವಶನ್ ಕೂಡ ಪ್ಲೇ ಮಾಡ್ತಾರೆ. ಯಾವ ಥರ ಪ್ಲೇ ಮಾಡ್ತಾರೆ? ಲಿಸನ್ ಕೇರ್ಫುಲಿ. ನೇಮ್ ದ ಇಂಪಾರ್ಟೆಂಟ್ ರಜಪೂತ್ ಡೈನಸ್ಟೀಸ್ ಅಂತ ಇಲ್ಲಿ ನಿಮಗೆ ಮೇಯ್ನಾಗಿ ಕ್ವಶನ್ ಕೇಳ್ತಾರೆ. ನೇಮ್ ದ ಇಂಪಾರ್ಟೆಂಟ್ ರಜಪೂತ್ ಡೈನಸ್ಟೀಸ್. ಫಸ್ಟ್ ಒನ್ ಈಸ್ ಪಾಲ, ಪ್ರತಿಹಾರ, ಚೌಹಾಣ, ಗಹಡವಾಲ, ಗುಹಿಲ, ಸೋಲಂಕಿ. ಇವೇನಾಗಿದ್ವು ಅಂದರೆ ಇಂಪಾರ್ಟೆಂಟ್ ಡೈನಸ್ಟೀಸ್ ಅಂತ ಕೂಡ ನಾವು ಹೇಳ್ಬೋದು. ಇದು 1 ಮಾರ್ಕ್ಸ್ ಕ್ವಶನ್ ಆರ್ 2 ಮಾರ್ಕ್ಸ್ ಕ್ವಶನ್ ಇರುತ್ತೆ. ಓಕೆನಾ? ಓಕೆ, ನೆಕ್ಸ್ಟ್ ಒನ್ ಪಾಯಿಂಟಿಗೆ ಬರೋದಾದರೆ, ಲಿಸನ್. ಫಸ್ಟ್ ಒನ್ ಡೈನಸ್ಟಿ ಪ್ರತಿಹಾರ ಡೈನಸ್ಟಿ. ಪ್ರತಿಹಾರ ಡೈನಸ್ಟಿ. ಲಿಸನ್. You see, Pratiharas were ruling from Avanti. Listen, ಆವಂತಿ ಅದು ಏನಾಗಿರುತ್ತೆ ಅಂದರೆ, ಈ ಆವಂತಿ ಅಂದರೆ ಉಜ್ಜಯಿನಿ ಅಂತ ಹೇಳ್ತಾರಲ್ವ. ಸೊ ಪ್ರತಿಹಾರ ವರ್ ರೂಲಿಂಗ್ ಫ್ರಮ್ ಆವಂತಿ ಅಂತ ಹೇಳ್ತಾರೆ. ಅಂದರೆ ಈ ಒಂದು ಪ್ರತಿಹಾರ ದೊರೆಗಳು ಏನಿದ್ರಲ್ವ, ಇವ್ರೇನು ಮಾಡಿದ್ರು ಅಂದರೆ, ಈ ಆವಂತಿ ಈ ಪ್ರದೇಶ ಎಲ್ಲಿ ಬರುತ್ತೆ ಅಂದರೆ ಮಧ್ಯಪ್ರದೇಶದ ಹತ್ರ ಅಂತ ಹೇಳ್ತಾರೆ. ಓಕೆನಾ? ಈ ಮಧ್ಯಪ್ರದೇಶದ ಹತ್ರ ಬರುವಂತಹ ಆವಂತಿಯಿಂದ ಏನಾಗಿರುತ್ತೆ ಅಂದರೆ ಇವರ ಒಂದು ಆಳ್ವಿಕೆ ಸ್ಟಾರ್ಟ್ ಮಾಡ್ತಾರೆ. ದ ಫೇಮಸ್ ರೂಲರ್ ಆಫ್ ಡೈನಸ್ಟಿ ವಾಸ್ ನಾಗಭಟ್ಟ. ದ ಫೇಮಸ್ ರೂಲರ್ ಮೀನ್ಸ್ ರಾಜ ಅಂತ ಹೇಳ್ತಾರೆ. ಈ ನಾಗಭಟ್ಟ ಅನ್ನುವಂಥವ್ರು ಏನಾಗಿದ್ರು ಅಂದರೆ ಈ ವಂಶದ ಪ್ರಮುಖವಾದಂಥ ಒಬ್ಬ ರಾಜ ಆಗಿದ್ರು ಅಂತ ಕೂಡ ನಾವು ಹೇಳ್ಬೋದು. ಓಕೆ, ಲಿಸನ್. ನಿಮಗೆ ಇದ್ರ ಮೇಲೆ ಕ್ವಶನ್ ಕೂಡ ರೈಸ್ ಮಾಡ್ತಾರೆ. ಯಾವ ಉತ್ತರ ಅಂತಂದರೆ, ಹೂ ಆರ್ ದ ಪ್ರಾಮಿನೆಂಟ್ ಪ್ರತಿಹಾರ ಕಿಂಗ್ ಅಂತ ಕೇಳಿದಾಗ ಇಲ್ಲೇನು ಬರ್ತಾರೆ, ಯಾರು ಬರ್ತಾರೆ ಅಂದರೆ ನಾಗಭಟ್ಟ ಅಂತ ಕೂಡ ನಾವು ಹೇಳ್ಬೋದು. ದ ಕ್ರೆಡಿಟ್ ಫಾರ್ ಡಿಫೈಂಡಿಂಗ್ ಇಂಡಿಯಾ ಫ್ರಮ್ ದಿ ಅರಬ್ ಇನ್ವೆನ್ಷನ್ ಗೋಸ್ ಟು ನಾಗಭಟ್ಟ. ಹಿ ಬಿಲ್ಟ್ ಎ ವೆಸ್ಟ್ ಎಂಪೈರ್. ಲಿಸನ್. ಅಷ್ಟಲ್ದೇ ದ ಕ್ರೆಡಿಟ್ ಫಾರ್ ಡಿಫೈಂಡಿಂಗ್ ಇಂಡಿಯಾ ಫ್ರಮ್ ದಿ ಅರಬ್ ಇನ್ವೆನ್ಷನ್, ಅಷ್ಟಲ್ದೇ ಅರಬ್ಬರ ದಂಡಯಾತ್ರೆಯಿಂದ ಭಾರತವನ್ನು ರಕ್ಷಿಸಿದಂತಹ ಒಂದು ಕೀರ್ತಿ ಯಾರಿಗೆ ಬರುತ್ತೆ? ಇನ್ವೆನ್ಷನ್ ಗೋಸ್ ಟು ನಾಗಭಟ್ಟ. ನಾಗಭಟ್ಟನಿಗೆ ಸಲ್ಲುತ್ತೆ. ಹಿ ಬಿಲ್ಟ್ ಎ ವೆಸ್ಟ್ ಎಂಪೈರ್ ಅಂದರೆ ಒಂದು ವಿಶಾಲವಾದಂಥ ಒಂದು ಸಾಮ್ರಾಜ್ಯವನ್ನು ಕೂಡ ಇವರು ಕಟ್ಟಿಸಿದ್ರು ಅಂತ ಕೂಡ ನಾವು ಹೇಳ್ತೀವಿ. ನಿಮಗೆ ಕ್ವಶನ್ ಕೂಡ ರೈಸ್ ಮಾಡೋದು ಹೇಳಿದ್ದೀನಿ. ದ ಫೇಮಸ್ ರೂಲರ್ ಆಫ್ ದಿ ಡೈನಸ್ಟಿ ವಾಸ್ ನಾಗಭಟ್ಟ. ಈ ಒಂದು ಡೈನಸ್ಟಿನಲ್ಲಿ ಕಂಡುಬರುವಂಥ ಪ್ರಮುಖವಾದ ಕಿಂಗ್ ಯಾರು ಅಂದರೆ ನಾಗಭಟ್ಟ. ಓಕೆ, ಸೆಕೆಂಡ್ ಒನ್ ಡೈನಸ್ಟಿ ಬಂದರೆ ಯಾವುದು ಸೆಕೆಂಡ್ ಒನ್? ಲಿಸನ್. ನಾಗಭಟ್ಟ.
ಲಿಸನ್. ಕಿಂಗ್ ಭೋಜ ವಾಸ್ ಎ ಗ್ರೇಟ್ ರೂಲರ್ ಆಫ್ ಡೈನಸ್ಟಿ ಆ್ಯಂಡ್ ಆಲ್ಸೋ ಎ ಗುಡ್ ರೈಟರ್. ಹಾಗೆಯೇ ಅನದರ್ ಕಿಂಗ್ ಯಾರು ಅಂತಂದರೆ ಇವರು ಕೂಡ ತುಂಬ ಫೇಮಸ್ ಆಗಿರೋ ಅಂಥವ್ರು ಭೋಜ ಅಂತ ಹೇಳ್ತಾರೆ. ಓಕೆನಾ. ಭೋಜ ವಾಸ್ ಎ ಗ್ರೇಟ್ ರೂಲರ್ ಆಫ್ ದಿ ಡೈನಸ್ಟಿ ಆ್ಯಂಡ್ ಆಲ್ಸೋ ಎ ಗುಡ್ ರೈಟರ್ ಅಂತ ಹೇಳ್ತಾರೆ. ಹಾಗೆಯೇ ಅವರೊಬ್ಬರು ಓರ್ವ ದೊರೆ, ಅದ್ರ ಜೊತೆಗೆ ಸಾಹಿತಿಗಳು ಕೂಡ ಆಗಿದ್ರು ಅಂತ ನಾವು ಹೇಳ್ಬೋದು. ಈ ಕ್ಯಾಪ್ಚರ್ಡ್ ದ ಫೇಮಸ್ ಸಿಟಿ ಆಫ್ ಕನೌಜ್. ಹಾಗೆಯೇ ಈತೇನು ಮಾಡ್ತಾರೆ ಅಂತಂದರೆ ಭಾರತದ ಪ್ರತಿಷ್ಠಿತ ನಗರ ಆಗಿರುವಂತಹ ಕನೌಜನ ಏನು ಮಾಡ್ತಾರೆ, ಕ್ಯಾಪ್ಚರ್ ಮಾಡ್ತಾರೆ ಅಂದರೆ ವಶಪಡಿಸ್ಕೊಂಡ್ರು ಅಂತ ಕೂಡ ನಾವು ಹೇಳ್ಬೋದು. ಈ ಡಿಫೀಟೆಡ್ ದ ಪಾಲಸ್ ಆಫ್ ಬೆಂಗಾಲ್. ಹಾಗೆಯೇ ಬಂಗಾಳದ ಪಾಲರನ್ನು ಕೂಡ ಇವರು ಸೋಲಿಸ್ತಾರೆ. ಅದ್ರ ಜೊತೆಯಲ್ಲಿ ದ ಅರಬ್ ಟ್ರಾವೆಲರ್ ಸುಲೈಮಾನ್ ಹೂ ವಿಸಿಟೆಡ್ ದ ಕಿಂಗ್ಡಮ್ ಸ್ಟೇಟೆಡ್ ದಟ್ ಕಿಂಗ್ ಭೋಜ ವಾಸ್ ಎ ನೋಬೆಲ್ ಕಿಂಗ್. ಲೀಸನ್. ಅಷ್ಟಲ್ದೇ ಅರಬ್ ಪ್ರವಾಸಿ ಟ್ರಾವೆಲರ್ ಕೂಡ ಒಬ್ಬರು ಬಂದಿರ್ತಾರೆ, ಅವ್ರ ಹೆಸರು ಸುಲೈಮಾನ್ ಅಂತ ಕೂಡ ನಾವು ಹೇಳ್ಬೋದು. ಹಾಗೆಯೇ ಎ ನೋಬೆಲ್ ಕಿಂಗ್ ಆ್ಯಂಡ್ ಎನಿಮೀಸ್ ಆಫ್ ಅರಬ್ಸ್ ಆ್ಯಂಡ್ ಕಮೆಂಡೆಡ್ ಆ್ಯನ್ ಎಫಿಷಿಯಂಟ್ ಕ್ಲಾವರಿ. ಅಷ್ಟಲ್ದೇ ಈತ ಘನವಂತ ದೊರೆ, ಅರಬ್ಬರ ಶತ್ರು, ಒಳ್ಳೆ ಅಶ್ವದಳ ಉಳ್ಳಂಥವನು ಅಂತಲೂ ಕೂಡ ಏನು ಮಾಡಿದ್ರು ಅಂದರೆ ಅವರು ಕರಿತಾ ಹೋಗ್ತಾ ಇದ್ರು. ಓಕೆನಾ. ಹಾಗೆಯೇ ನಿಮಗೆ ನಾನು ಆಲ್ರೆಡಿ ನಿಮಗೆ ಹೇಳಿದೆ ಕ್ವಶನ್ ರೈಸ್ ಮಾಡ್ತಾರೆ ಅಂತ. ಯಾವ ಥರ ನೋಡಿಲಿ, ಹೂ ಆರ್ ದ ಪ್ರಾಮಿನೆಂಟ್ ಪ್ರತಿಹಾರ ಕಿಂಗ್ಸ್ ಅಂತ ಹೇಳಿದರು. ಕಿಂಗ್ಸ್ ಅಂದರೆ ಒಂದಕ್ಕಿಂತ ಜಾಸ್ತಿ. ಓಕೆ, ಫಸ್ಟ್ ಒನ್ ಯಾರು ಬರ್ತಾರೆ ಇಲ್ಲಿ, ನಾಗಭಟ್ಟ ಅಂತ ಹೇಳ್ತಾರೆ. ಓಕೆನಾ. ಸೆಕೆಂಡ್ ಒನ್ ಯಾರು ಬರ್ತಾರೆ, ಭೋಜ, ಗ್ರೇಟ್ ರೂಲರ್ ಆಫ್ ದಿ ಡೈನಸ್ಟಿ ಅಂತ ಕೂಡ ನಾವು ಹೇಳ್ಬೋದು. 1 ಮಾರ್ಕ್ಸ್ ಆ್ಯಟ್ 2 ಮಾರ್ಕ್ಸ್ ನಿಮಗೆ ಕ್ವಶನ್ನ ಪ್ಲೇ ಮಾಡ್ತಾ ಹೋಗ್ತಾರೆ. ಲೀಸನ್. ನೆಕ್ಸ್ಟ್ ಒನ್ ಡೈನಸ್ಟಿ, ಪಾಲಾಸ್ ಅಂತ ಹೇಳ್ತಾರೆ. ಪಾಲ ಡೈನಸ್ಟಿ. ಲಿಸನ್. ದ ಪಾಲಸ್ ರೂಲ್ಡ್ ಫಾರ್ ಅಬೌಟ್ 4 centuries. ಹಾಗೆಯೇ ಈ ಪಾಲಸ್ ರೂಲ್ಡ್ ಫಾರ್ ಅಬೌಟ್ 4 centuries ಅಂದರೆ 4 ಶತಮಾನಗಳ ಕಾಲ ಇವರು ಆಳ್ವಿಕೆನ ನಡೆಸಿದರು. ಧರ್ಮಪಾಲ ವಾಸ್ ದ ಮೋಸ್ಟ್ ಕಾಂಪಿಟೆಂಟ್ ರೂಲರ್ ಆಫ್ ಡೈನಸ್ಟಿ. ಅಷ್ಟಲ್ದೇ ಇವರೇನಾಗಿದ್ರು ಅಂತಂದರೆ ಈ ಧರ್ಮಪಾಲ ಅನ್ನುವಂಥವರು ಪಾಲ ವಂಶದ ಪ್ರಮುಖವಾದಂಥ ಒಬ್ಬ ರಾಜ ಅಂತಲೂ ಕೂಡ ನಾವು ಹೇಳಬಹುದು. ಅಷ್ಟಲ್ದೇ ಇವನ ಒಂದು ಕಾಲದಲ್ಲಿ His kingdom was one of the notable republican states of North India. ಅಷ್ಟಲ್ದೇ ಇವನ ಒಂದು ಪೀರಿಯಡಲ್ಲಿ ಪಾಲ ರಾಜ್ಯ ಏನಾಗಿತ್ತು ಅಂದರೆ ಉತ್ತರ ಭಾರತದ ಗಣ್ಯ ರಾಜ್ಯಗಳಲ್ಲೂ ಕೂಡ ಒಂದಾಗಿತ್ತು. ದ ಕಾನ್ಕ್ವಿಸ್ಟ್ ಆಫ್ ಫೇಮಸ್ ಸಿಟಿ ಆಫ್ ಕನೌಜ್ ಈಸ್ ದ ಮೆಮೊರಬಲ್ ಅಚೀವ್ಮೆಂಟ್ಸ್. ಅಂದರೆ ಇವನ ಒಂದು ಕಾಲದಲ್ಲಿ ಪ್ರಸಿದ್ಧವಾಗಿರುವಂತಹ ಒಂದು ನಗರ ಯಾವುದಾಗಿತ್ತು ಅಂದರೆ ಕನೌಜ್ ಅಂತ ಹೇಳ್ತಾರೆ. ಅದನ್ನು ಅವ್ರು ಗೆದ್ಕೊಂಡಿದ್ದೇನಾಗಿತ್ತು ಅಂದರೆ ಅವರ ಒಂದು ಮೆಮೊರಬಲ್ ಅಚೀವ್ಮೆಂಟ್ಸ್, ಇವರ ಒಂದು ವಿಶೇಷವಾದಂಥ ಒಂದು ಸಾಧನೆ ಅಂತಲೂ ಕೂಡ ನಾವು ಹೇಳ್ಬೋದು. ದ ಪಾಲ ಡೈನಸ್ಟಿ ವಾಸ್ ಓವರ್ ಥ್ರೋನ್ ಬೈ ವಿಜಯ ಸೇನಾ. ಅಷ್ಟಲ್ದೇ ಇವೊಬ್ಬ ವಿಜಯ ಸೇನಾ ಅನ್ನುವಂಥವರು ಪಾಲರ ಆಡಳಿತವನ್ನು ಕೊನೆಗಾಣಿಸ್ಬಿಟ್ಟು ಏನು ಮಾಡ್ತಾರೆ ಅಂದರೆ ಸೇನಾ ವಂಶಕ್ಕೆ ಅವ್ರೇನು ಮಾಡ್ತಾರೆ, ಆಳ್ವಿಕೆನ ಆರಂಭಿಸ್ತಾರೆ. ಹೇ ರೂಲರ್ ಆಫ್ ಕರ್ನಾಟಕ ಆರ್ಗಿನ್ ಆ್ಯಂಡ್ ಎಸ್ಟಾಬ್ಲಿಷ್ಡ್ ಸೇನಾ ಡೈನಸ್ಟಿ. ಸೇನಾ ಡೈನಸ್ಟಿನ ಏನು ಮಾಡಿದ್ರು ಅಂದರೆ ಅವರು ಸ್ಟಾರ್ಟ್ ಮಾಡಿದರು ಅಂತ ಕೂಡ ನಾವು ಹೇಳ್ತೀವಿ. ಓಕೆ, ನೆಕ್ಸ್ಟ್ ದ ಪಾಲಸ್ ವರ್ ದ ಫಾಲೋವರ್ ಆಫ್ ಬುದ್ಧಿಸಮ್. ಹಾಗೆಯೇ ಈ ಒಂದು ಪಾಲವರ್ ಏನಿದ್ರಲ್ವ ಅವರ ಒಂದು ಫಾಲೋವರ್ಸು ಬುದ್ಧಿಸಮ್ ಆಗಿದ್ದರು. ಸೊ ದೇ ಪ್ಯಾಟ್ರನೈಸ್ಡ್ ಹಿಂದೂ ಧರ್ಮ. ಅಷ್ಟಲ್ದೇ ಮತ್ತೆ ಏನು ಮಾಡಿದ್ರು ಅಂದರೆ ಅವರು ಹಿಂದೂ ಧರ್ಮವನ್ನು ಕೂಡ ಅವರು ಅಷ್ಟೇ ಪ್ರೋತ್ಸಾಹವನ್ನು ಕೊಟ್ಟರು. ದೇ ಶೋಯಿಡ್ ದ ಸ್ಪೆಷಲ್ ಇಂಟ್ರೆಸ್ಟ್ ಇನ್ ದ ಸ್ಪ್ರೆಡ್ ಆಫ್ ಎಜುಕೇಷನ್. ಅವರು ಸ್ಪೆಷಲ್ಲಾಗಿ ಇಂಟ್ರೆಸ್ಟ್ ಕೊಟ್ಟಿದ್ದು ಯಾವುದಕ್ಕೆ ಅಂತಂದರೆ ಎಜುಕೇಷನ್ಗೆ, ವಿದ್ಯೆ ಪ್ರಸಾರಕ್ಕೆ ಅಂತ ಹೇಳ್ತಾರೆ. ದೇ ಫೌಂಡೆಡ್ ದ ಯೂನಿವರ್ಸಿಟೀಸ್ ಆಫ್ ವಿಕ್ರಮಶೀಲ ಆ್ಯಂಡ್ ನೆಕ್ಸ್ಟ್ ಒನ್ ಉದಂಡಪುರ ಅಂತ ಹೇಳ್ತಾರೆ. ಪ್ಲೀಸ್ ಅಷ್ಟಲ್ದೇ ದೇ ಫೌಂಡೆಡ್ ದ ಯೂನಿವರ್ಸಿಟೀಸ್ ಆಫ್ ಉದಂಡಪುರ ಆ್ಯಂಡ್ ವಿಕ್ರಮಶೀಲ. ಇವರ ಒಂದು ಕಾಲದಲ್ಲಿ ಒಂದು 2 ವಿಶ್ವವಿದ್ಯಾಲಯಗಳೇನಾಗಿದ್ವು ಅಂದರೆ ಇವ್ರ ಕಾಲದಲ್ಲಿ ಸ್ಥಾಪಿಸಲಾಗಿತ್ತು. ನಿಮಗೆ ಕ್ವಶನ್ ಕೂಡ ಇದ್ರ ಮೇಲೆ ಫ್ರೇಮ್ ಮಾಡ್ತಾರೆ.
ಓಕೆನಾ. ಓಕೆ, ನೆಕ್ಸ್ಟ್ ಒನ್ is in the Chauhana dynasty. Prithviraj III was the well-known ruler among the Chauhanas. He ruled from Delhi. ಅಷ್ಟಲ್ದೇ ಪೃಥ್ವಿರಾಜ್ ಥರ್ಡ್ ವಾಸ್ ದ ವೆಲ್ ನೌನ್ ರೂಲರ್ ಅಮಾಂಗ್ ದಿ ಚೌಹಾಣಸ್. ಅಂದರೆ ಮೂರನೇ ಪೃಥ್ವಿರಾಜ್ ಚೌಹಾಣನು ಏನಾಗಿರ್ತಾನೆ, ತುಂಬಾ ಪ್ರಸಿದ್ಧವಾದಂಥ ಅರಸ ಆಗಿದ್ದರು. ಅಷ್ಟಲ್ದೇ ಇವರ ಒಂದು ಕ್ಯಾಪಿಟಲ್ ಸಿಟಿ ಯಾವುದಾಗಿತ್ತು ಅಂದರೆ ಒಂದು ಡೆಲ್ಲಿ ಅಂತಲೂ ಕೂಡ ನಾವು ಹೇಳ್ತೀವಿ. ಓಕೆನಾ. ಓಕೆ, ನೆಕ್ಸ್ಟ್ ಒನ್ ಯು ಸಿ ಪೃಥ್ವಿರಾಜ್ ಚೌಹಾಣ್. ಓಕೆ, ಕೇರ್ಫುಲಿ ಲಿಸನ್ ಸ್ಟೂಡೆಂಟ್ಸ್. ವೆನ್ ಮೊಹಮ್ಮದ್ ಗೋರಿ ಇನ್ವಾಡೆಡ್ ಇಂಡಿಯಾ, ಪೃಥ್ವಿರಾಜ್ ಅಪೋಸ್ಡ್ ಇಮ್. ಅಷ್ಟಲ್ದೇ ಮತ್ತೆ ಏನು ಮಾಡ್ತಾರೆ ಅಂತಂದರೆ, ಅವರು ಯುದ್ಧ ಮಾಡುವಂಥ ಒಂದು ಟೈಮಲ್ಲಿ ಈ ಒಂದು ಮೊಹಮ್ಮದ್ ಗೋರಿ ಏನಿದ್ರಲ್ವ, ಸೊ ಆ ಒಂದು ಮೊಹಮ್ಮದ್ ಗೋರಿನ ಒಂದು ಆಕ್ರಮಣಗಳನ್ನು ಇನ್ವ್ಯಾಡೆಡ್ ಇಂಡಿಯಾ, ಪೃಥ್ವಿರಾಜ್ ಅಪೋಸ್ಡ್ ಇಮ್ ಅಂತ ಹೇಳ್ತಾರೆ. ಅಂದರೆ ಪೃಥ್ವಿರಾಜ್ ಏನು ಮಾಡ್ತಾನೆ ಅಂದರೆ ಮೊಹಮ್ಮದ್ ಗೋರಿಯ ಆಕ್ರಮಣಗಳನ್ನು ಅವನು ನಿಯಂತ್ರಿಸ್ತಾನೆ. ಈ ದ ಸಪೋರ್ಟ್ ಆಫ್ ದಿ ಸೆವರಲ್ ರಜಪೂತ್ ರೂಲರ್ಸ್ ಎಗನೆಸ್ಟ್ ದಿ ಕಾಮನ್ ಎನಿಮೀಸ್. ಅಷ್ಟಲ್ದೇ ಏನಾಗಿದ್ರು ಅಂದರೆ ಈ ಒಂದು ರಜಪೂತ ಅರಸರನ್ನೆಲ್ಲ ಒಗ್ಗೂಡಿಸ್ಬಿಟ್ಟು ಏನು ಮಾಡ್ತಾರೆ ಅಂತಂದರೆ ಅವರು, ಹವೆವರ್ ಜಯಚಂದ್ರ ಆಫ್ ಕನೌಜ್ ರೆಫ್ಯೂಸ್ಡ್ ಟು ಜಾಯ್ನ್ ಹಿಮ್. ಅಷ್ಟಲ್ದೇ ಕನೌಜ್ನ ರಾಜ ಆಗಿರುವಂತಹ ಜಯಚಂದ್ರ ಏನಾಗಿರ್ತಾನೆ ಅಂದರೆ ಇವರೊಂದಿಗೆ ಸೇರಿಕೊಂಡಿರಲ್ಲ. ಸೊ ಇನ್ ದ ಬ್ಯಾಟಲ್ ದಟ್ ಟುಕ್ ಪ್ಲೇಸ್, ಪೃಥ್ವಿರಾಜ್ ಡಿಫೀಟೆಡ್ ಮೊಹಮ್ಮದ್ ಗೋರಿ. ಅಷ್ಟಲ್ದೇ ಒಂದನೇ ತರೈನ್ ಯುದ್ಧ ಮಾಡ್ತಾರೆ. ಸೊ ಈ ಒಂದನೇ ತರೈನ್ ಯುದ್ಧದಲ್ಲಿ ಪೃಥ್ವಿರಾಜ್ ಡಿಫೀಟೆಡ್ ಮೊಹಮ್ಮದ್ ಗೋರಿ. ಮೊಹಮ್ಮದ್ ಗೋರಿನ ಏನು ಮಾಡ್ತಾನೆ ಅಂದರೆ ಪೃಥ್ವಿರಾಜ್ ಚೌಹಾಣ್ ಸೋಲಿಸ್ತಾನೆ. ಓಕೆನಾ. ಸೊ ಹಾಗಾಗಿ ಬಟ್ ಹಿ ಗ್ರ್ಯಾಂಟೆಡ್ ಇಮ್ ಮೆರ್ಸಿ ಆ್ಯಂಡ್ ಲೆಟ್ ಇಮ್ ಆಫ್. ಅದಾದರೂ ಕೂಡ ಅವನೇನು ಮಾಡ್ತಾನೆ, ಕ್ಷಮಾದಾನ ಮಾಡಿಬಿಟ್ಟು ಅವನನ್ನು ಕಳಿಸ್ಕೊಡ್ತಾನೆ. ಸೊ ನೆಕ್ಸ್ಟ್ ಇಯರ್ ಮೊಹಮ್ಮದ್ ಗೋರಿ ಚಾಲೆಂಜ್ಡ್ ಪೃಥ್ವಿರಾಜ್ ಇನ್ ದ ಸೆಕೆಂಡ್ ಬ್ಯಾಟಲ್ ದಟ್ ಎನ್ಸೋಸ್ಡ್. ಪೃಥ್ವಿರಾಜ್ ವಾಸ್ ಡಿಫೀಟೆಡ್ ಆ್ಯಂಡ್ ಕಿಲ್ಡ್. ಅಷ್ಟಲ್ದೇ ಮತ್ತೊಂದು ಸಲ ಏನು ಮಾಡ್ತಾರೆ ಅಂತಂದರೆ ಗೋರಿ, ಬಟ್ ಈ ರೀಗ್ರ್ಯಾಂಟೆಡ್ ಅಂತ ಹೇಳ್ತಾರೆ. ಅಂದರೆ ಮತ್ತೊಂದು ಸಲ ಏನು ಮಾಡ್ತಾರೆ ಅಂತಂದರೆ ಅವರು ಟರೈನ್ ಯುದ್ಧದಲ್ಲಿ ಭಾಗವಹಿಸ್ಬಿಟ್ಟು ಅದರಲ್ಲಿ ಕ್ಷಮಾದಾನ ಪಡ್ಕೊಂಬಿಟ್ಟು ಈ ಒಂದು ಮೊಹಮ್ಮದ್ ಗೋರಿ ಜೊತೆಗೆ ಯುದ್ಧನ ಸ್ಟಾರ್ಟ್ ಮಾಡ್ತಾರೆ. ಅದನ್ನ ಸ್ಟಾರ್ಟ್ ಮಾಡಿದ್ದಲ್ದೇ ಮತ್ತೆ ನೆಕ್ಸ್ಟ್ ಏನು ಅಂತಂದರೆ ಈ ಒಂದು ಡೆಲ್ಲಿ ಅನ್ನುವಂಥದ್ದು ಮೊಹಮ್ಮದ್ ಗೋರಿಯ ಒಂದು ವಶ ಆಗಿರುತ್ತೆ ಅಂತ ಕೂಡ ಇಲ್ಲಿ ಹೇಳ್ತಾರೆ. ಓಕೆ, ನೆಕ್ಸ್ಟ್ ಚಾಂದ್ ಬರ್ದಾಯಿ. ಪೃಥ್ವಿರಾಜ್ ರಾಸೋ ಈಸ್ ಆ್ಯನ್ ಎಪಿಕ್ ವಿಚ್ ಎಕ್ಸ್ಪಾಂಡ್ಸ್ ಈಸ್ ಪ್ಯೂಸ್ ಅಂತ ಹೇಳ್ತಾರೆ. ಅಷ್ಟಲ್ದೇ ಈ ಒಂದು ಪೃಥ್ವಿರಾಜ್ ಚೌಹಾಣ್ ಏನು ಮಾಡ್ತಾರೆ ಅಂತಂದರೆ ಅವರು ಪೃಥ್ವಿರಾಜ್ ರಾಸೋ ಅನ್ನುವಂಥ ಒಂದು ಕಾವ್ಯದಲ್ಲಿ ಚಾಂದ್ ಬರ್ದಾಯಿ ಎಂಬಂಥ ಒಬ್ಬ ಕವಿ ಈತನ ಪರಾಕ್ರಮವನ್ನು ಕೂಡ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾರೆ ಅಂತ ಕೂಡ ನಾವು ಅಂದ್ಕೊಂಡಿದ್ದೀವಿ. ಓಕೆ, ನೆಕ್ಸ್ಟ್ ಒನ್ ಡೈನಸ್ಟಿ ಗುಹಿಲಾಸ್ ಅಂತ ಹೇಳ್ತಾರೆ. ನೆಕ್ಸ್ಟ್ ಒನ್ ಯಾವುದು? ಗುಹಿಲಾಸ್ ಈಸನ್. ಗುಹಿಲಾಸ್ ಬಿಲಾಂಗ್ ಟು ಎ ಲೈನೇಜ್ ಆಫ್ ಗ್ರೇಟ್ ವಾರಿಯರ್ಸ್ ಆ್ಯಂಡ್ ಕೊಮ್ಮಣ್ಣ. ಅಷ್ಟಲ್ದೇ ರಜಪೂತರಲ್ಲಿ ಗುಹಿಲರು ಅನ್ನುವಂಥವ್ರು ಏನಾಗಿದ್ರು ಅಂದರೆ ಈ ಒಂದು ವಂಶಕ್ಕೆ ಸೇರಿದಂಥವ್ರು. ಸೊ ಎ ರೂಲರ್ ಆಫ್ ಡೈನಸ್ಟಿ ಡಿಫೈನ್ಡ್ ಈಸ್ ದ ಕಿಂಗ್ಡಮ್ ಫ್ರಮ್ ದಿ ಅರಬ್ ಮಿಲಿಟರಿ ಎಕ್ಸ್ಪೆಡಿಷನ್ ಅಂತ ಹೇಳ್ತಾರೆ. ಅಷ್ಟಲ್ದೇ ಈ ಒಂದು ಎಲ್ಲ ಏನಿದ್ರಲ್ವ, ಸೊ ಈ ಎಲ್ಲರೂ ಸಹ ಏನಾಗಿದ್ರು ಅಂತಂದರೆ ಅರಬ್ ರಾಜ್ಯವನ್ನು ಸಂರಕ್ಷಿಸಬೇಕು ಅಂತಂದವರು ಚಲಿಸ್ತಾರೆ. ಅಷ್ಟಲ್ದೇ ಬಪ್ಪ ರಾವೆಲ್ ಅನದರ್ ನೋಟಬಲ್ ರೂಲರ್ ಆಫ್ ದಿ ಡೈನಸ್ಟಿ. ಅಷ್ಟಲ್ದೇ ಏನು ಮಾಡ್ತಾರೆ ಅಂದರೆ ಬಪ್ಪ ರಾವೆಲ್ ಅನ್ನುವಂಥ ಒಂದು ಬಿರುದನ್ನು ಕೂಡ ಅವರು ಗಳಿಸ್ಕೊತಾರೆ. ಸೊ ಅದ್ರ ಜೊತೆಯಲ್ಲೇ ಮತ್ತೆ ಏನು ಮಾಡ್ತಾರೆ, ಲಿಸನ್, ರಾಣಕುಂಭ ಹೂ ಫೌಟ್ ಎಗನೆಸ್ಟ್ ದಿ ಸುಲ್ತಾನ್ಸ್ ಆಫ್ ಡೆಲ್ಲಿ ಆ್ಯಂಡ್ ಡಿಫೈಂಡೆಡ್ ಈಸ್ ಕಿಂಗ್ಡಮ್. ಅಷ್ಟಲ್ಲದೆ ಮತ್ತೆ ಏನು ಮಾಡ್ತಾರೆ ಅಂದರೆ ತಮ್ಮ ರಾಜ್ಯವನ್ನು ರಕ್ಷಿಸಿದಂಥ ಪರಾಕ್ರಮಿ ಮತ್ತು ಭವ್ಯವಾದಂಥ ಒಂದು ಭದ್ರತೆಗಾಗಿ ಅವರು 32 ಫೋರ್ಟ್ ಸೇಫ್ ಗಾರ್ಡ್ ಆಫ್ ಇಸ್ ದ ಕಿಂಗ್ಡಮ್, ಈ ಒಂದು 32 ಕೋಟೆಗಳನ್ನು ಕೂಡ ಅವರು ಕಟ್ಟಿಸಿದ್ರು ಅಂತ ಕೂಡ ನಾವು ಹೇಳ್ಬೋದು. ಈ ಎರೆಕ್ಟೆಡ್ ಎ ಮ್ಯಾನಿಫಿಕೇಶನ್ ವಿಜಯಸ್ತಂಭ ಅಟ್
ಚಂಡೀಗರ್ ಅಂತ ಹೇಳ್ತಾರೆ. ಓಕೆನಾ, ಅಟ್ ಚಿತ್ತೋಗರ್ ಅಂತ ಹೇಳ್ತಾರೆ. ದೀಸ್ ಆರ್ ಸಮ್ ಆಫ್ ದಿ ನೋಟಬಲ್ ಅಚೀವ್ಮೆಂಟ್ಸ್ ಆಫ್ ರಾಣಕುಂಭ. ಇವೆಲ್ಲವೂ ಕೂಡ ಏನಾಗಿವೆ ಅಂದರೆ ರಾಣಕುಂಭನ ಒಂದು ಅಚೀವ್ಮೆಂಟ್ಸ್ ಅಂತಲೂ ಕೂಡ ನಾವು ಹೇಳ್ತೀವಿ. ಓಕೆ, ನೆಕ್ಸ್ಟ್ ಒನ್, ದ ವೆಲ್ ನೋನ್ ರೂಲರ್ ಅಮಾಂಗ್ ದಿ ಗುಹಿಲಸ್ ವಾಸ್ ರಾಣಸಂಗ ಆ್ಯಂಡ್ ರಾಣ ಸಂಗ್ರಾಮ ಸಿಂಹ. ಹಾಗೆಯೇ ಈ ಒಂದು ಗುಹಿಲರಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಮತ್ತೊಬ್ಬ ರಾಜ ಅಂತಂದರೆ ಈ ಒಂದು ಗುಹಿಲ, ರಾಣ ಸಂಗ್ರಾಮ ಸಿಂಹ ಅಂತ ಕೂಡ ಹೇಳ್ತಾರೆ. ಹಿ ವಾಸ್ ದಿ ಹೀರೋ ಆಫ್ 100 ಬ್ಯಾಟಲ್ಸ್. ಹಿ ವಾಸ್ ದಿ ಹೀರೋ ಆಫ್ 100 ಬ್ಯಾಟಲ್ಸ್ ಅಂದರೆ 100 ಯುದ್ಧಗಳ ಕದನ ಅಂತಲೂ ಕೂಡ ಹೇಳ್ತಾರೆ. ಹೂ ಬೋರ್ 80 ಸ್ಕ್ರೋಸ್ ಆಫ್ ವಾರ್ ಈಸ್ ಬಾಡಿ ಆ್ಯಂಡ್ ಕನ್ಸಲ್ಟ್ಲಿ ಫೌಟ್ ಎಗನೆಸ್ಟ್ ದಿ ಸುಲ್ತಾನ್ಸ್ ಆಫ್ ಡೆಲ್ಲಿ. ಅಷ್ಟಲ್ದೇ ಮತ್ತೆ ನೆಕ್ಸ್ಟ್ ಏನು ಮಾಡ್ತಾರೆ ಅಂತಂದರೆ ಈ ಒಂದು ಡೆಲ್ಲಿ ಸುಲ್ತಾನರ ವಿರುದ್ಧ ಏನು ಮಾಡ್ತಾರೆ, ನಿರಂತರವಾಗಿ ಯಾವುದು ಹೋರಾಟನ ನಡೆಸ್ಕೊಂಡು ಹೋಗ್ತಾ ಇರ್ತಾರೆ. ಓಕೆನಾ ಸ್ಟೂಡೆಂಟ್ಸ್? ಓಕೆ ಸ್ಟೂಡೆಂಟ್ಸ್, now take the homework. First one is question, you write down, name the important Rajput dynasties, and second one is, who are the prominent Pratihara kings? Okay. Okay students, if any doubt regarding this class, please ask the question. And now take the homework.